ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಹಿರಿಯರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಲೋಕರಕ್ಷಕನು ರಾಜಾದಿರಾಜನು ನಮ್ಮನ್ನು ಅನುದಿನವೂ ಪೋಷಿಸಿ ಪ್ರೀತಿಸಿ ನಡೆಸುವಾತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ನಿಮ್ಮೆಲ್ಲರ ಪ್ರಾರ್ಥನೆಗಳಿಗಾಗಿ, ಪ್ರತಿನಿತ್ಯದ ವಾಕ್ಯ ಧ್ಯಾನಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೀವು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತೇನೆ, ಪ್ರಾರ್ಥಿಸುತ್ತೇನೆ. ನನ್ನ ಪ್ರಿಯ ದೇವಜನರೇ, ಈ ಭೂಮಿಯ ಮೇಲೆ ಅನೇಕ ದೇಶಗಳಿದ್ದಾವೆ. ಆ ದೇಶಗಳಲ್ಲಿ ಜರ್ಮನಿ, ಫ್ರಾನ್ಸ್, ಸಿಂಗಪೂರ್ ಈ ಥರದ ದೇಶಗಳ ನಾಗರಿಕತೆ ಅಂದರೆ ಆ ದೇಶದ ಒಂದು ವ್ಯಕ್ತಿಯಾಗಿ, ಸಿಟಿಜನ್ ಆಗಿ, ಆ ದೇಶದ ಒಂದು ನಿವಾಸಿಯಾಗಿ ಬಹು ಬೆಲೆ ಉಳ್ಳಂಥದ್ದು ಆಗಿರುತ್ತದೆ. ಇನ್ನು ಬೇರೆ ದೇಶಗಳಲ್ಲಿ, ಉದಾಹರಣೆಗೆ ಅಮೇರಿಕಾದಂಥ ದೇಶಗಳಲ್ಲಿ ಆ ದೇಶದ ನಾಗರಿಕರನ್ನು ಬಹು ಬೆಲೆ ಉಳ್ಳ ವ್ಯಕ್ತಿಗಳೆಂದು ನೆನೆಸುತ್ತಾರೆ. ಈ ಭೂಮಿಯ ಮೇಲೆ ಅನೇಕ ವಿಧವಾದಂಥ ಅಧಿಕಾರಗಳು ಇದ್ದಾವೆ. ಹೇಳಿಕೊಳ್ಳುತ್ತಾರೆ, ನಾನು ಯಾವ ವಂಶದವನು ಗೊತ್ತಾ, ನಾವು ಯಾವ ಜಾತಿಯವರು ಗೊತ್ತಾ, ಯಾವ ಪ್ರಾಂತ್ಯದವರು ಗೊತ್ತಾ. ಯಾಕೆಂದರೆ ಅವರು ನಿವಾಸ ಮಾಡುವಂಥ ಜಾಗ ಸುಭಿಕ್ಷವಾಗಿರಬಹುದು, ಹಣಕಾಸಿನಲ್ಲಿ ಚೆನ್ನಾಗಿರಬಹುದು, ಹೆಸರುವಾಸಿಯಾಗಿರಬಹುದು. ಕೆಲವರು ಹೇಳ್ಕೊಡ್ತಾರೆ, ನಿಮಗೆ ಗೊತ್ತಾ, ಆ ಮಂತ್ರಿಯವರ ಕಡೆಯವರು ನಾನು ಅಲ್ವಾ, MLA ಕಡೆಯವರು ನಾನು, ಆ ಒಂದು ಕೇಂದ್ರ ಮಂತ್ರಿ ಕಡೆಯವರು ನಾನು ಅಂದರೆ ಅದರಲ್ಲಿ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಹಾಗಾದರೆ ಈ ದಿನ ನಿಮಗೂ ನನಗೂ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಇಹಲೋಕದ ಅಧಿಕಾರಿಗಳಿಗಿಂತಲೂ ಆತನು ಉನ್ನತನಾದವನು, ರಾಜಾದಿರಾಜನು, ಭೂ ಪರಲೋಕಗಳಲ್ಲಿ ಅಧಿಕಾರವುಳ್ಳಾತನು, ಆತನೇ ಯೇಸು ಕ್ರಿಸ್ತನು. ಆತನು ಹೇಳ್ತಾ ಇದ್ದಾನೆ, ನಮಗೆ ಆತನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಎಂಬುದಾಗಿ. ಆ ಅಧಿಕಾರದಿಂದ ಅಂಧಕಾರ ಶಕ್ತಿಗಳನ್ನು, ಅನಾರೋಗ್ಯಗಳನ್ನು, ಆರ್ಥಿಕ ಪರಿಸ್ಥಿತಿಗಳನ್ನು, ಎಂತಹದ ಪರಿಸ್ಥಿತಿಗಳನ್ನು ಕೂಡ ಎದುರಿಸಲಿಕ್ಕೆ ನಮಗೆ ಶಕ್ತಿ ಇದೆ. ಹಾಗಾದರೆ ನೀವು ನಾನು ಆ ಅಧಿಕಾರವನ್ನು ಅರಿತಿದ್ದೇವಾ? ಇಲ್ಲವೇ ದೇವರ ಮಕ್ಕಳಾಗುವ ಅಧಿಕಾರ ಹೇಗೆ ಸಿಗುತ್ತೆ? ಇವತ್ತಿನ ವಾಕ್ಯದಲ್ಲಿ ನೋಡೋಣ. ದಯಮಾಡಿ ನೆನ್ನೆಯ ಹಾಗೆ ಇವತ್ತು ನೀವು ಅನೇಕರು ನೋಡಿರಿ, ಈ ವಿಡಿಯೋನ ನಿಮ್ಮ ಸ್ಟೇಟಸ್ಸಲ್ಲಿ ಶೇರ್ ಮಾಡಿಕೊಳ್ಳಿ, ನಿಮಗೆ ತಿಳಿದ ಗ್ರೂಪ್ಗಳಿಗೆ ಶೇರ್ ಮಾಡಿಕೊಳ್ಳಿ. ಯಾಕೆಂದರೆ ಇದು ರಕ್ಷಣೆಯ ಸಂದೇಶವಾಗಿದೆ. ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೆಯ ವಾಕ್ಯ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಭಾರತ ದೇಶದ ಪ್ರಜೆಯಾಗಬೇಕಾದರೆ, ಭಾರತ ದೇಶದ ನಾಗರಿಕರಾಗಬೇಕಾದರೆ, ಯಾರಾದರೂ ನಮ್ಮ ದೇಶದವರನ್ನು ಮದುವೆ ಮಾಡಿಕೊಂಡ್ರೆ, ಪುರುಷನನ್ನೋ ಸ್ತ್ರೀಯನ್ನೋ 7 ವರ್ಷಗಳ ಕಾಲ ಅವರು ಬೇರೆ ದೇಶದವರಾದರೂ ಇಲ್ಲೇ ಇದ್ದರೆ ಅವರು ಭಾರತ ದೇಶದ ಪ್ರಜೆಯಾಗುತ್ತಾರೆ. ಒಂದು ವೇಳೆ ಹಾಗೆ ಇಲ್ಲ, ಇಲ್ಲೇ ಬಂದು ವಾಸ ಮಾಡಿ 12 ವರ್ಷ ಕಾಲ ಇಲ್ಲೇ ಅವರಿದ್ದರೆ ಅವರು ಭಾರತ ದೇಶದ ಪ್ರಜೆಯಾಗುತ್ತಾರೆ. ಅಂದರೆ ಕೆಲವು ಸಾರಿ ಅವರು ಇಲ್ಲೇ ನಿವಾಸ ಮಾಡುವುದರ ಮೂಲಕ, ಇಲ್ಲವೇ ಸರ್ಕಾರಕ್ಕೆ ಈಗಿನ ಕಾಲದಲ್ಲಿ ಸರ್ಕಾರದಲ್ಲಿ ಮನವಿ ಮಾಡಿ ನಾನು ಇಂಡಿಯಾದ ಪ್ರಜೆಯಾಗಿರುತ್ತೇನೆ ಎಂದು ಒಪ್ಪಿಕೊಂಡು ಅದರ ಪ್ರಕಾರ ಹೋದರೆ ಸರ್ಕಾರ ಅವರಿಗೆ ಕೊಡುತ್ತದೆ. ಕೆಲವು ಸಾರಿ ಲಂಚದ ಮೂಲಕ, ಕೆಲವು ಸಾರಿ ಇನ್ಫ್ಲೂಯೆನ್ಸ್ ಮೂಲಕ ಅವರು ಈ ದೇಶದ ನಾಗರಿಕರಾಗಬಹುದು. ಆದರೆ ಗಮನಿಸಿ, ಇಲ್ಲಿ ಆ ರಾಜಾದಿರಾಜನ ಮಕ್ಕಳಾಗುವುದಕ್ಕೆ ಎಲ್ಲರಿಗೂ ಅವಕಾಶವಿದ್ದರೂ ಕೂಡ ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಳ್ಳುತ್ತಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ ಹೇಳುತ್ತಾ ಇದೆ. ದೇವಜನವೇ, ಇದು ಸಿಟಿಜನ್ಶಿಪ್ ಕೊಡುವಂಥದ್ದಲ್ಲ, ನಿಮಗೆ ನಾಗರಿಕತೆಯನ್ನು ಕೊಡುವಂಥದ್ದಲ್ಲ.
ಇದು ಅಧಿಕಾರ ಕೊಡುವಂಥದ್ದು. ಹಾಲೆಲೂಯಾ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮಗೆಲ್ಲ ಗೊತ್ತಿರಬಹುದು, ಅಮೇರಿಕಾದಲ್ಲಿ ಒಬ್ಬ ಜಾರ್ಜ್ ವಾಷಿಂಗ್ಟನ್ ಅನ್ನುವಂಥವರು ಅಂದುಕೊಳ್ಳುತ್ತಾನೆ. ಆ ವ್ಯಕ್ತಿ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಆ ವೈಟ್ ಹೌಸ್ ಮುಂದುಗಡೆ, ಅಂದರೆ ನಮ್ಮ ವಿಧಾನಸೌಧದ ರೀತಿಯಲ್ಲಿ ವೈಟ್ ಹೌಸ್ ಮುಂದುಗಡೆ ಒಬ್ಬ ಹುಡುಗ ನಿಂತಿರುತ್ತಾನೆ. ಅಲ್ಲಿ ಒಬ್ಬ ಆತ ಬಹಳ ದುಃಖದಿಂದ ಕಾಣಿಸ್ತಾನೆ. ಆಗ ಈ ಹುಡುಗ ಕೇಳುತ್ತಾನೆ, ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಆಗ ಯಪ್ಪ ಹೇಳ್ತಾನೆ, ನನ್ನ ಜೀವನ ತುಂಬ ಕಷ್ಟಕರವಾಗಿದೆ, ಆದರೆ ನನ್ನ ಪರಿಸ್ಥಿತಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ. ನಾನು ಅಧ್ಯಕ್ಷರನ್ನು ಕಾಣಬೇಕು ಅಂತ ನಾನು ಬಂದೆ, ಆದರೆ ಒಳಗಡೆ ಹೋಗುವಷ್ಟು ಅಧಿಕಾರ, ಒಳಗಡೆ ಹೋಗುವಷ್ಟು ಧೈರ್ಯ ನನಗೆ ಇಲ್ಲವೇ ಇಲ್ಲ. ಮತ್ತು ಹೇಗೆ ನನ್ನ ಸಮಸ್ಯೆ ಪರಿಷ್ಕಾರವಾಗುತ್ತದೆ ಎಂದು ಕೇಳಿದ. ಆ ಹುಡುಗ ಏನು ಮಾಡ್ದ ಗೊತ್ತಾ? ಆ ಹುಡುಗ ಆ ವ್ಯಕ್ತಿಯ ಕೈಯನ್ನು ಹಿಡಿದುಕೊಂಡು ನೇರವಾಗಿ ಅಲ್ಲಿ ವೈಟ್ ಹೌಸ್ ಹೋದ. ತುಂಬ ಜನಗಳು, ಪೊಲೀಸರಿದ್ದಾರೆ, ಏನೂ ಮಾತಾಡಲಿಲ್ಲ, ಒಳಗಡೆ ಬಿಟ್ಟರು. ತುಂಬ ಒಳಗಡೆ ಎಲ್ಲ ಪೊಲೀಸರಿದ್ದರಂತೆ, ಏನೂ ಮಾಡಲಿಲ್ಲ. ಆತನಿಗೆ ಆಶ್ಚರ್ಯ ಆಗೋಯಿತು, ಇದೇನಿದು, ಈ ಹುಡುಗ ವೈಟ್ ಹೌಸ್ ಒಳಗಡೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನಲ್ವಾ ಅಂತ ಹೇಳಿ ಅದು ಬಹಳ ಆಶ್ಚರ್ಯಚಕಿತನಾಗಿದ್ದ. ನೇರವಾಗಿ ಒಳಗಡೆ ಅನೇಕ ಕೊಠಡಿಗಳ ಒಳಗಡೆ ಹೋಗಿಬಿಟ್ಟು ಆ ಒಂದು ಡೋರನ್ನು ತೆಗೆದು ಅಲ್ಲಿದ್ದಂಥ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ, ಡ್ಯಾಡಿ ನೋಡಿ, ಈ ವ್ಯಕ್ತಿ ನಿಮ್ಮನ್ನು ಮಾತಾಡಬೇಕಂತೆ ಅಂತ ಹೇಳಿದರು. ಆ ವ್ಯಕ್ತಿ ಅಂದರೆ ಒಬ್ಬ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಹೇಳುವಾಗ ಎಷ್ಟೊಂದು ಗೌರವ ಮೊದಲ ಕಾಲದಲ್ಲಿ, ಈಗಲೂ ಕೂಡ. ಆದರೆ ಆ ವ್ಯಕ್ತಿ ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತದೆ. ಆಗ ಅವನಿಗೆ ಅರ್ಥ ಆಗುತ್ತದೆ, ಆ ಅಧ್ಯಕ್ಷರ ಪ್ರೆಸಿಡೆಂಟ್ನ ಮಗ ಈ ವ್ಯಕ್ತಿ ಅಂತ. ಇದರಿಂದ ನಿಮಗೇನು ಅರ್ಥ ಆಗುತ್ತೆ ಗೊತ್ತಾ? ಆ ವ್ಯಕ್ತಿಗೆ, ಆ ಹುಡುಗನಿಗೆ ಅಧಿಕಾರ ಎಲ್ಲಿಂದ ಬಂತು? ಯಾವ ಪರ್ಮಿಷನನ್ನು ಕೇಳದೆ, ಯಾರ ಹತ್ರನೂ ಸಮಜಾಯಿಷಿ ಕೊಡದೆ, ನೇರವಾಗಿ ಆ ಕಷ್ಟದಲ್ಲಿರುವ ವ್ಯಕ್ತಿಯನ್ನು ಕೈ ಹಿಡಿದು ಕರ್ಕೊಂಡು ಆ ತಂದೆಯ ಹತ್ರ ಕರ್ಕೊಂಡು ಹೋಗಬೇಕಾದರೆ ಯಾವ ಅಧಿಕಾರ? ಯಾಕೆಂದರೆ ಆತನ ತಂದೆ ಎಂಬ ಒಂದು ಆ ಅಧಿಕಾರ ಇರುವುದರಿಂದ ಯಾವುದೇ ಪರ್ಮಿಷನ್ ಬೇಕಾಗಿರಲಿಲ್ಲ. ನನ್ನ ಪ್ರಿಯ ದೇವಜನರೇ, ಇವತ್ತು ಯೇಸು ಕ್ರಿಸ್ತರು ಕೂಡ ಅದೇ ರೀತಿಯಲ್ಲಿ ಅಸಹಾಯಕರಾಗಿದ್ದಂಥ ನಮ್ಮನ್ನು, ಯಾವ ಯೋಗ್ಯತೆ ಇಲ್ಲದೆ ಇದ್ದಂಥ ನಮ್ಮನ್ನು ಆತನು ಕೈ ಹಿಡಿದು ತಂದೆಯ ಬಳಿಗೆ ಕರೆದುಕೊಂಡು ಹೋದನು. ಯಾವ ದೇವದೂತರುಗಳು, ಯಾವ ಸೆಕ್ಯೂರಿಟಿಗಳು, ಯಾವ ಬಾಗಿಲುಗಳು ಆತನನ್ನು ತಡೆಯಲಿಕ್ಕಾಗಲ್ಲ, ಏಕೆಂದರೆ ಅಧಿಕಾರವುಳ್ಳವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಇವತ್ತು ಯೇಸುವಿನ ಮಕ್ಕಳು ನಾವಾದರೆ ಅದೇ ಅಧಿಕಾರ ನಮಗೂ ಕೂಡ ಕೊಡಲ್ಪಡುತ್ತದೆ. ನಾವು ಅನೇಕ ಕೃತ್ಯಗಳ ಮೇಲೆ ಅಧಿಕಾರವನ್ನು ನಡೆಸಲಿಕ್ಕಾಗುತ್ತದೆ. ನಮ್ಮ ತಂದೆ ದೇವರು ಯೇಸು ಸ್ವಾಮಿ ನಮ್ಮ ತಂದೆಯಾಗಿರುವಾಗ ಎಂತಹ ಅನಾರೋಗ್ಯಕ್ಕಾಗಲಿ ಕಷ್ಟಕ್ಕಾಗಲಿ ಒಂದು ಅಪ್ಪಣೆಯನ್ನು ಕೊಟ್ಟು, ನಾನು ಯಾರು ಗೊತ್ತಾ? ರಾಜಾದಿರಾಜನು, ಅರಸರ ಅರಸನು, ಅದ್ವಿತೀಯನು, ಅಮೋಘನು, ಆಶ್ಚರ್ಯಕರನು, 10,000ಗಳಲ್ಲಿ ಅತಿ ಶ್ರೇಷ್ಠನು ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಮಗನು ನಾನು, ಮಗಳು ನಾನು. ಸಹೋದರಿ, ನೀವು ಯೇಸುವಿನ ಮಗಳಾಗಿದ್ದೀರಾ? ಆ ಧೈರ್ಯ, ಆ ವಿಶ್ವಾಸ ನಮ್ಮಲ್ಲಿದೆಯಾ? ವಾಕ್ಯ ಹೇಳುತ್ತದೆ, ಯಾರೆಲ್ಲ ಅಧಿಕಾರವನ್ನು ನೋಡಿ, ಈ ಅಧಿಕಾರವನ್ನು ಯಾರು ಹಣದಿಂದ ಖರೀದಿಸಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಅಧಿಕಾರವನ್ನು ಪದವಿಯಿಂದ ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದ ಹಿನ್ನೆಲೆಯಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದು ಯೇಸು ಕ್ರಿಸ್ತನ ಮೂಲಕವಾಗಿ ನಂಬುವವರಿಗೆ, ಅಂಗೀಕರಿಸುವವರಿಗೆ ಕೊಡಲ್ಪಡುವ ಅಧಿಕಾರ. ಇಟ್ಸ್ ಆನ್ ಪವರ್, ಇಟ್ಸ್ ಪವರ್, ಅಥಾರಿಟಿ. ನನ್ನ ಪ್ರಿಯ ದೇವಜನರೇ, ಇವತ್ತು ನೋಡಿದ್ರ ಆ ಪ್ರೆಸಿಡೆಂಟ್ ಮಗನು ಏನು ಓದಿದ್ದ, ಎಷ್ಟು ಹಣ ಇತ್ತು, ಏನು ಸಾಧನೆ ಮಾಡಿದ್ದ? ಏನೂ ಇಲ್ಲ. ಬಿಕಾಸ್ ಅವರ ಅಪ್ಪ ಪ್ರೆಸಿಡೆಂಟ್ ಆಗಿದ್ದರಿಂದ ತಾನು ತನ್ನ ಮಗನಾಗುವ ಅಧಿಕಾರವನ್ನು ತೆಗೆದುಕೊಂಡನು. ಇವತ್ತು ನೀವು ನಾನು ದೇವರ ಮಕ್ಕಳಾದರೆ ನಮಗೆಂಥ ಅಧಿಕಾರವನ್ನು ದೇವರು ಕೊಡ್ತಾರೆ ಗೊತ್ತಾ? ಅನೇಕರ ಮುಂದೆ ಹೇಳಬಹುದು, ಎಸ್ ನೀವೇನೇನೋ ಅಂದುಕೊಳ್ಳಿ, ಆದರೆ ನಾನಾದರೂ ಭೂಮಿ ಪರಲೋಕಗಳನ್ನು, ಸಮಸ್ತ ಲೋಕಗಳ ಆ ಅಧಿಕಾರಿಯು, ಸೃಷ್ಟಿಕರ್ತನಾದ ದೇವರ ಮಗಳು, ಮಗನು ಎಂದು ನಾವು ಹೇಳಬಹುದಲ್ಲವೇ?
ಎಂಥ ಅಧಿಕಾರ ಅಲ್ವಾ, ಎಂಥ ಪವರ್ ಅಲ್ವಾ ದೇವರು ನಮಗೆ ಕೊಟ್ಟಿರುವಂಥದ್ದು. ಓ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನು ನಮಗಾಗಿ ಮಾಡಿದ ಆ ಕೃತ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿರಬೇಕು. ಹಾಲೆಲೂಯ. ಇವತ್ತು ನೀವು ನಾನು ಆ ರಾಜಾದಿರಾಜನ ಮಕ್ಕಳಾಗಿದ್ದೇವಾ? ಇನ್ನು ಕೆಲವು ಕಾರ್ಯಗಳನ್ನು ನಾವು ಗಮನಿಸೋಣ. ಈ ಒಂದು ವಿಚಾರದಲ್ಲಿ ದೇವರ ಮಕ್ಕಳಾಗುವ ಅಧಿಕಾರ ಯಾರಿಗೆ ಸಿಗುತ್ತದೆ? ಮೊದಲನೇದಾಗಿ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ, ನಂಬಿಕೆ ಇಡುತ್ತಾರೋ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 26-27ರಲ್ಲಿ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನಾವೆಲ್ಲರೂ ಏನು ಮಾಡಿದ್ದೇವೆ ಗೊತ್ತಾ? ನಾವು ಈ ದೇಶದ ಮೂಲ ನಿವಾಸಿಗಳು ಹುಟ್ಟಿದಂದಿನಿಂದ, ಆದರೆ ಕೆಲವರು ಹೊರಗಡೆಯಿಂದ ಬಂದು ಹೇಗೆ ಈ ದೇಶವನ್ನು ಅಂಗೀಕರಿಸಿ ನಂಬಿ ಬರೆದು ಜೀವಿಸುತ್ತಾರೋ ಅದೇ ರೀತಿಯಲ್ಲಿ ನಾವು ದೀಕ್ಷಾಸ್ನಾನದ ಮೂಲಕ, ನಂಬಿಕೆಯ ಮೂಲಕ, ಅಂಗೀಕರಿಸಿಕೊಳ್ಳುವುದರ ಮೂಲಕ, ಕ್ರಿಸ್ತನನ್ನು ಧರಿಸಿಕೊಳ್ಳುವುದರ ಮೂಲಕ, ಅದರರ್ಥ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳುವಾಗ ಆತನನ್ನು ನಾವು ಧರಿಸಿಕೊಳ್ಳುತ್ತೇವೆ. ಆಗ ಆತನ ಮಕ್ಕಳಾಗುತ್ತೇವೆ. ಸುಮ್ಮನೆ ಬಾಯಿ ಮಾತಿನಿಂದ ಯಾರು ಕೂಡ ಆತನ ಮಕ್ಕಳಾಗುವುದಿಲ್ಲ, ಆದರೆ ಯೇಸುವಿನ ಮಕ್ಕಳು ನಾವಾಗುತ್ತೇವೆ. ಇವತ್ತು ನೀವು ಯೇಸುವಿನ ಮಕ್ಕಳ, ದೇವರ ಮಕ್ಕಳಾಗಿದ್ದೀರಾ? ಅದನ್ನು ನಾವು ನೋಡ್ತೇವೆ. ಎರಡನೇದು, ಈ ಅಧಿಕಾರದ ಅರ್ಥವೇನು? ಅಧಿಕಾರ ಎಂದರೆ ಕೇವಲ ಒಂದೊಂದು ಅವಕಾಶವಲ್ಲ, ಇದು ದೇವರು ಕೊಟ್ಟ ಕಾನೂನುಬದ್ಧ ಹಕ್ಕು ಮತ್ತು ಸ್ಥಾನಮಾನ. ಇದೊಂದು ಸ್ಥಾನ ನೋಡಿ. ಮೊದಲ ಕಾಲದಲ್ಲಿ, ಹೊಸ ಒಡಂಬಡಿಕೆಯ ಮೊದಲ ಶತಮಾನದ ಸಮಯದಲ್ಲಿ ರೋಮನ್ ಸಿಟಿಜನ್ ಅಂದರೆ ಗೊತ್ತಾ? ರೋಮ ಸಿಟಿಜನ್, ರೋಮ ನಾಗರಿಕ, ರೋಮ ದೇಶದ ಪ್ರಜೆ ಅಂದರೆ ಅಯ್ಯೋಯ್ಯೋ ಆ ದೇಶದ ಪ್ರಜೆನಾ ಅಂತ ಇದ್ದರು. ಇವತ್ತು ಕೆಲವು ದೇಶಗಳನ್ನು, ಕೆಲವು ಕುಟುಂಬಗಳನ್ನು ನೋಡಿ ಅಪ್ಪ ಅವರು ಉನ್ನತ ಕುಲದವರು, ಅವರು ಉನ್ನತ ಜಾತಿಯವರು, ಉನ್ನತ ಸಂಸ್ಕೃತಿ ಉಳ್ಳವರು, ಉನ್ನತ ಸರ್ಕಾರದಲ್ಲಿರುವವರು, ಉನ್ನತ ಪದವಿಗಳಲ್ಲಿರುವಂಥ ಮಕ್ಕಳು ಅಲ್ವಾ? ಒಂದು ವೇಳೆ ಕೋರ್ಟ್ ಜಡ್ಜ್ ಮಕ್ಕಳು ಅಂದರೆ, ಪೊಲೀಸರಲ್ಲಿ ಕಮಿಷನರ್ಗಳು, DGPಗಳು, ಹೈಯರ್ ಲೆವೆಲ್ಗಳಿರುವಂಥವ್ರ ಮಕ್ಕಳಂದರೆ ಅಯ್ಯೋಯ್ಯೋ ಇವರೇನಪ್ಪ, ಇವರು ಗ್ರೇಟಪ್ಪ ಅಲ್ವಾ? ಅದೇ ದೊಡ್ಡ ಸಾಹುಕಾರರ ಮಕ್ಕಳು, ಅಯ್ಯೋ ಇವ್ರು ಯಾರ ಮಕ್ಕಳು ಗೊತ್ತಾ? ಇವರು ಅಂಥ ಹಣವಂತರ ಮಕ್ಕಳು. ಅಂದರೆ ಈ ರೀತಿ ಲೌಕಿಕವಾಗಿ ಹೊಗಳಿಕೊಳ್ಳುತ್ತಾರೆ. ಆದರೆ ಅವೆಲ್ಲ ಈ ಲೋಕಕ್ಕೆ ಮಾತ್ರ ಸೀಮಿತ. ಆದರೆ ದೇವಜನವೇ, ಇವತ್ತು ವಾಕ್ಯ ಕೇಳುತ್ತಿರುವಂಥ ನಿಮಗೂ ನನಗೂ ದೇವರು ಕೊಟ್ಟಿರುವ ಅಧಿಕಾರ ಎಂಥದ್ದು ಗೊತ್ತಾ? ಇಹಲೋಕಕ್ಕೆ, ಒಂದು MLA ಸ್ಥಾನಕ್ಕೆ, ಒಂದು ಮಂತ್ರಿ ಸ್ಥಾನಕ್ಕೆ, ಒಂದು ಪ್ರಾಂತ್ಯಕ್ಕೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ, ಒಂದು ಭೂಮಿಗೆ ಮಾತ್ರ ಸೀಮಿತವಾಗಿರುವ ಅಧಿಕಾರವಲ್ಲ ಇದು. ಇದು ಸರ್ವಲೋಕಗಳ ಸೃಷ್ಟಿಪಾಲಕನು, ಸರ್ವಲೋಕಾಧಿಪತಿಯಾಗಿರುವಂಥ ದೇವರ ಮಕ್ಕಳು ನಾವು. ಇನ್ನೆಷ್ಟು ಅಧಿಕಾರ, ಇನ್ನೆಷ್ಟು ನಮಗೆ ಸ್ಥಾನಮಾನ, ಗೌರವ ದೇವರು ನಮಗೆ ಕೊಟ್ಟಿದ್ದಾರೆ ನೋಡ್ರಿ. ಅನೇಕ ಸಾರಿ ನಾವು ಅಂದುಕೊಳ್ಳುತ್ತೇವೆ, ಅಯ್ಯೋ ಈ ಲೋಕದಲ್ಲಿ ನಾವೇನೂ ಅಲ್ಲ, ನಾವು ಸ್ವಲ್ಪ ಜನ ಇರುವಂಥವರು, ನಮಗೇನು ಅಧಿಕಾರ ಇಲ್ಲ, ನಮ್ಮ ಹಿಂದೆ ಯಾರೂ ಇಲ್ಲ. ನಮ್ಮ ದೇವರಿದ್ದಾನೆ, ನಮ್ಮ ದೇವರಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇರೋದು, ನಾವು ಇನ್ನೂ ಎಂದಿಗೂ ಅನಾಥರಲ್ಲ, ನೀವೆಂದಿಗೂ ಅನಾಥರಲ್ಲ. ನಾವು ಕೇವಲ ಸೃಷ್ಟಿ ಮಾಡಲ್ಪಟ್ಟ ಸೃಷ್ಟಿಗಳಲ್ಲ, ನಾವು ದೇವರ ಕುಟುಂಬದ ಸದಸ್ಯರು. ಆಲೋಚನೆ ಮಾಡಿ, ಕರ್ನಾಟಕದವರು ನಾವು ಮೈಸೂರು ರಾಜವಂಶಸ್ಥರು ಅಂತ ಕರೆದರೆ ಎಷ್ಟು ಕಡೆ ಹೇಳ್ಕೊಳ್ತಾರಲ್ವ ಅವರು. ನಾವ್ಯಾರು ಗೊತ್ತಾ? ನಾವು ಒಡೆಯರ್ ಕುಟುಂಬಕ್ಕೆ ಸೇರಿದವರು, ನಾವು ರಾಜಮನೆತನಕ್ಕೆ ಸೇರಿದವರು. ಅನೇಕರು ಹೇಳ್ಕೊಡ್ತಾರೆ ಈಗಲೂ, ನಾವು ರಾಜಮನೆತನಕ್ಕೆ ಸೇರಿದವರು ನಾವು. ಹಾಗಾದರೆ ನಾವ್ಯಾರು? ನಾವು ರಾಜಮನೆತನಕ್ಕೆ ಸೇರಿಲ್ಲ, ರಾಜಾದಿರಾಜನ ಮನೆತನಕ್ಕೆ ಸೇರಿದವರು. ನಮಗೆ ಇಲ್ಲಿ ಮಾತ್ರ ಅಲ್ಲ, ಸಕಲ ಲೋಕಗಳಲ್ಲಿ, ಪರಲೋಕದಲ್ಲಿ ಉನ್ನತ ಸ್ಥಾನಮಾನ ಇದೆ, ಬಹುಮಾನಗಳಿದ್ದಾವೆ. ಅಲ್ಲಿ ದೇವರು ವಾಕ್ಯ ಹೇಳುತ್ತದೆ, ನಾವು ರಾಜಾದಿರಾಜನ ಮಕ್ಕಳಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 15-16ರಲ್ಲಿ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ
ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ಯೇಸುವೇ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಹಲ್ಲೆಲೂಯಾ. ಇದು ನೋಡ್ರಿ, ಪವಿತ್ರಾತ್ಮನು ನಮ್ಮಲ್ಲಿ ಏನು ಮಾಡ್ತಾರಂತೆ? ಸಾಕ್ಷಿ ಹೇಳುತ್ತಾನೆ. ದೇವಜನವೇ, ನೋಡಿ, ವಾಕ್ಯ ಹೇಳುತ್ತಾ ಇದೆ, ನಾವು ತಿರುಗಿ ಭಯದಲ್ಲಿ ಬೀಳದ ಹಾಗೆ. ಅನೇಕ ಇಹಲೋಕದ ಕಾರ್ಯಗಳು ನಮಗೆ ಭಯವನ್ನು ತರಿಸುತ್ತವೆ. ಆಲೋಚನೆ ಮಾಡಿ ತಂದೆ ಜೊತೆಯಲ್ಲಿದ್ದರೆ ಕತ್ತಲೆಗೆ ಭಯಪಡುತ್ತೇವಾ? ಕಷ್ಟಕ್ಕೆ ಭಯಪಡುತ್ತೇವಾ? ಯಾವುದಾದ್ರೂ ಕ್ರೂರ ಮೃಗಗಳಿಗೆ ಭಯಪಡುತ್ತೇವಾ? ಇಲ್ಲ. ಯಾಕೆ ಗೊತ್ತಾ? ನನ್ನ ತಂದೆ ನನ್ನನ್ನು ಕಾಪಾಡುತ್ತಾನೆ. ಇಹಲೋಕದ ತಂದೆಯ ಮೇಲೆ, ತಾಯಿಯ ಮೇಲೆ ಅಷ್ಟೊಂದು ವಿಶ್ವಾಸವಿಟ್ಟಿರುವಾಗ, ನಮ್ಮನ್ನು ಕಾಯುವ ಕರ್ತನಾಗಿರುವ ಪರಲೋಕದ ಅರಸನ ಮೇಲೆ ನಂಬಿಕೆ ಇಟ್ಟಿರುವಾಗ ಆತನು ಕಾಪಾಡುವುದಿಲ್ಲವೇ? ನನ್ನ ಪ್ರಿಯ ದೇವಜನವೇ, ಶದ್ರಕ್, ಮೇಷಕ್, ಅಬೇದ್ನೆಗೋರು ದೇವರನ್ನು ತಮ್ಮ ತಂದೆಯಾಗಿ, ತನ್ನನ್ನು ತಾವು ಆರಾಧಿಸುವ ದೇವರನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದರು, ಅಂಗೀಕರಿಸಿಕೊಂಡಿದ್ದರು, ನಂಬಿದ್ದರು. ಆದರೆ ಅರಸನಿಗೆ ಇದಿಷ್ಟ ಆಗಲಿಲ್ಲ. ಅರಸ ಹೇಳ್ದ, ನೋಡಪ್ಪ, ನಮ್ಮ ದೇಶದಲ್ಲಿರೋರು ಎಲ್ಲರಿಗೂ ಒಂದೇ ಥರದ ರೂಲ್ಸ್ ಅಂತ ಹೇಳ್ಬಿಟ್ಟಿದ್ದೀವಿ, ಆ ಥರದ ರಾಜಾಜ್ಞೆ ಕೂಡ ಮಾಡಿಬಿಟ್ಟಿದ್ದೀವಿ. ಈಗಲಾದರೂ ತಪ್ಪನ್ನು ತಿಳಿದುಕೊಂಡು ನೀವು ಮಾಡ್ತಾ ಇರೋದು ತಪ್ಪು, ನೀವು ಅಂಗೀಕರಿಸಿರುವ, ನೀವು ನಂಬಿರುವ ಆ ನಂಬಿಕೆಯನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದರು. ಅದಕ್ಕೆ ಅವರು ಹೇಳಿದರು, 3 ಜನ ಏನು ಹೇಳಿದರು? ಕೇವಲ ಇವರು ಮಾತ್ರನ ಅಲ್ಲಿದ್ದಿದ್ದು ಇಲ್ಲ, ಇವರ ಹಾಗೆ ಎಷ್ಟೋ ಜನರು ಹಿಡಿದುಕೊಂಡು ಬರಲ್ಪಟ್ಟಿದ್ದರು. ಆದರೆ ಇವರು ಕ್ರಿಸ್ತನಿಗಾಗಿ, ಅಂದರೆ ದೇವರಿಗಾಗಿ ದೃಢವಾಗಿ ನಿಂತಿದ್ದರು. ಆಲೋಚನೆ ಮಾಡಿರಿ, 3 ಜನ ಶದ್ರಕ್, ಮೇಷಕ್, ಅಬೇದ್ನೆಗೋರು ಅವರೊಂದು ದೃಢವಾದ ತೀರ್ಮಾನ ಮಾಡಿಕೊಳ್ಳುತ್ತಾರೆ. ಏನಂತ ಹೇಳ್ತಾರೆ? ನಾವು ನಂಬಿರುವುದು ಸತ್ಯ, ನಾವು ಅಂಗೀಕರಿಸಿರುವುದು ಸತ್ಯ, ನಾವು ನಂಬಿರುವ ಆತನನ್ನು ನಾವು ತಿಳಿದಿದ್ದೇವೆ, ಆತನು ನಮ್ಮನ್ನು ಅರಸೇ ನಿನ್ನ ಕೈಯಿಂದ ಕಾಪಾಡಲಿಕ್ಕೆ ಶಕ್ತನು. ಯಾರ ಹತ್ರ ಹೇಳ್ತಿದ್ದಾರೆ? ಅರಸೇ, ನೀನು ಅರಸನು ತಾನೇ, ನಿನ್ನ ಮುಂದೆ ಹೇಳ್ತಾ ಇದ್ದೀವಿ, ನಿನ್ನ ಕೈಯಿಂದ ನಮ್ಮನ್ನು ರಕ್ಷಿಸಬಲ್ಲನು. ರಾಜ ಕೇಳ್ಬೋದು, ಏನು, ನಾನು ಅರಸ, ನಾನು ಅಧಿಕಾರದಿಂದಿದ್ದೇನೆ, ಇದು ನನ್ನ ರಾಜ್ಯ. ಓ, ಇದು ನಿನ್ನ ರಾಜ್ಯ, ಕೇವಲ ಪ್ರಾಂತ್ಯ ಮಾತ್ರ ನಿನ್ನ ರಾಜ್ಯ, ಒಂದು ಸ್ಥಳ ಮಾತ್ರ ನಿನ್ನ ರಾಜ್ಯ. ಆದರೆ ಇವರು ನಂಬಿರುವಂಥ ದೇವರು ಭೂಮಿಯನ್ನು, ಅದರಲ್ಲಿರುವ ಸಮಸ್ತವನ್ನು ಆಳ್ವಿಕೆ ಮಾಡುವ ರಾಜಾದಿರಾಜನು. ಇವನು ಬರೀ ರಾಜನಷ್ಟೇ. ಇವತ್ತು ನಮ್ಮನ್ನು ಹೀಯಾಳಿಸುವ, ನಮ್ಮನ್ನು ನೋಯಿಸುವ, ಪರೀಕ್ಷಿಸುವ, ಹಿಂಸೆ ಪಡಿಸುವ ಜನರು ಹೇಗೆ ಗೊತ್ತಾ? ಅವರು ಇಹಲೋಕದ ಅಧಿಕಾರಿಗಳು, ಅಧಿಪತಿಗಳು, ಮೇಧಾವಿಗಳು, ಪಂಡಿತರು. ಆದರೆ ನಾವು ಅನುಸರಿಸುತ್ತಿರುವಂಥವರು ಆ ವ್ಯಕ್ತಿಗಳಿಗಿಂತಲೂ ಎಷ್ಟೋ ಪಟ್ಟು ದೊಡ್ಡವನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ಅರಸೆ, ಒಂದು ವೇಳೆ ನಮ್ಮನ್ನು ಆತನು ಕಾಪಾಡದೆ ಹೋದರೂ ಕೂಡ ನಾವು ಆತನನ್ನೇ ಆರಾಧಿಸ್ತೇವೆ. ಇದು ದೇವರ ಮಕ್ಕಳಿಗಿರುವಂಥ ಒಂದು ಅಧಿಕಾರದ ಮಾತು. ನಾನು ಗೆಲ್ಲಲಿ ಸೋಲಲಿ, ನಾನು ಆರೋಗ್ಯದಿಂದಿರಲಿ ಅನಾರೋಗ್ಯದಿಂದಿರಲಿ, ನಾನಿವತ್ತು ಕಷ್ಟದಲ್ಲಿರಲಿ ಕಣ್ಣೀರಿನಲ್ಲಿರಲಿ, ನನ್ನ ಸ್ಥಿತಿ ಏನೇ ಆದರೂ ಕೂಡ ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು. ಆತನು ನನ್ನ ದೇವರು, ಆತನು ಬಲಹೀನನಲ್ಲ, ಭಯಪಡುವವನಲ್ಲ, ಆತನು ಸರ್ವಶಕ್ತನಾದ ದೇವರು, ಅಧಿಕಾರವುಳ್ಳವನು. ಹಲ್ಲೆಲೂಯಾ. ಅಧಿಕಾರವುಳ್ಳವನು. ನನ್ನ ಪ್ರಿಯ ದೇವಜನರೇ, ನಾನು ಒಂದು ಅರಿತುಕೊಳ್ಳಬೇಕು. ನಾವು ತಂದೆಯನ್ನು ಅಧಿಕಾರವುಳ್ಳವರಾಗಿ, ನಾನು ತಂದೆಯ ಮಗನು, ಆತನ ಮಗಳು ಎನ್ನುವಂಥದ್ದು ತಿಳಿದಿರಬೇಕು.
ನನ್ನ ಪ್ರಿಯ ದೇವಜನರು, ಯಾವಾಗ ನಾವು ಆತನ ಮಕ್ಕಳಾಗುತ್ತೇವೆ? ಕೇವಲ ಅಂಗೀಕರಿಸಿಕೊಂಡು ನಂಬಿಕೊಂಡು ಪವಿತ್ರಾತ್ಮನಿಂದ ಮುದ್ದಿತರಾದರೆ ಸಾಕ? ನಮ್ಮಲ್ಲಿ ಆತನ ಫಲಗಳಿರಬೇಕು. ನಾವು ಆತನನ್ನು ಅನುಸರಿಸಿ ನಡೆಯುವಂಥವರಾಗಿರಬೇಕು. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನಿಮಗೆಲ್ಲ ಗೊತ್ತಿದೆ, ಯೇಸು ಸ್ವಾಮಿ ಕೂಡ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ತಂದೆಯೇ, ನಿನ್ನ ಮಗನನ್ನು ನೀನು ಘನಪಡಿಸು, ನಿನ್ನ ಮಗನ ಮೂಲಕವಾಗಿ ನಿನಗೆ ಮಹಿಮೆಯಾಗಲಿ ಎಂದು ಯೇಸು ಸ್ವಾಮಿ ಪ್ರಾರ್ಥಿಸಿದರು. ನಿಮಗೆಲ್ಲ ಗೊತ್ತಿದೆ, ಹಾಗೆ ಪ್ರಾರ್ಥಿಸಿದ ಕೆಲವು ಘಟನೆಗಳಲ್ಲಿ ಸತ್ತು ಸಮಾಧಿಯಲ್ಲಿದ್ದಂಥ ಲಾಜರನನ್ನು ಎಬ್ಬಿಸಿದಂಥ ಅದ್ಭುತವಾದಂಥ ಶಕ್ತಿ. ಯೇಸು ಸ್ವಾಮಿ ಹೇಳಿದರು, ತಂದೆಯೇ, ನನ್ನನ್ನು ನೀನು ಮಹಿಮೆ ಪಡಿಸಿಕೋ, ಅಷ್ಟೇ, ನನ್ನ ಮಹಿಮೆ ಪಡಿಸು. 5,000 ಜನರಿಗೆ ಊಟ ಕೊಡಬೇಕಾದ್ರೆ, ತಂದೆಯೇ, ನನ್ನ ಪ್ರಾರ್ಥನೆಯನ್ನು ಆಲಿಸುವವನೇ, ಈಗಲೂ ಆಲಿಸುತ್ತಿ ಎಂದು ನಾನು ಬಲ್ಲೆನು. ಅಂದರೆ ಯೇಸು ಸ್ವಾಮಿ ಆ ರೀತಿ ಸಂಬಂಧವನ್ನು ಇಟ್ಟುಕೊಂಡಿದ್ದನು. ಇವತ್ತು ನೀವು ನಾನು ಕೂಡ ಅದೇ ರೀತಿಯಾದಂಥ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂಬುದು ದೇವರ ವಾಕ್ಯದ ಉದ್ದೇಶವಾಗಿದೆ. ಇವತ್ತು ನನ್ನ ಪ್ರಿಯ ದೇವಜನರೇ, ನೀವು ಯೇಸುವಿನ ಮಕ್ಕಳಾದರೆ, ತಂದೆ ದೇವರ ಮಕ್ಕಳಾದರೆ, ಸೈತಾನನು ನಿಮ್ಮನ್ನು ಮುಟ್ಟಲಾರನು. ದೇವದೂತರುಗಳು ಬಂದು ನಿಮಗೆ ಪರಿಚರ್ಯ ಮಾಡುತ್ತಾರೆ, ಸೇವೆ ಮಾಡುವಂಥವರಾಗಿರುತ್ತಾರೆ. ಲೋಕವು, ಲೋಕದ ಅಂಧಕಾರ ಶಕ್ತಿಗಳು ನಿಮ್ಮನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಯಾರ ಮಕ್ಕಳು? ಅಂಧಕಾರ ವಿರೋಧಿಸುವ ಮಕ್ಕಳ? ಇಲ್ಲ ಅಂಧಕಾರಕ್ಕೆ ಭಯಪಡುವಂಥ ಮಕ್ಕಳ? ಯಾಕೆಂದರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯ ಮೇಲೆ ಆ ಸೈತಾನನ ಕೊಂಡಿಯನ್ನು ಮುರಿದಿದ್ದಾನೆ, ತಲೆಯನ್ನು ಜಜ್ಜಿದ್ದಾನೆ. ಇನ್ನು ಅವನು ಸೋತ ಸರ್ಪ, ಸೈತಾನನು, ಅವನಿಂದ ಏನೂ ಆಗುವುದಿಲ್ಲ. ಇವತ್ತು ಆ ಅಧಿಕಾರ ಹೇಳ್ತಾ ಇದ್ದಾರೆ, ನೀವು ನನ್ನ ಮಕ್ಕಳಾಗಿರುವುದರಿಂದ ನನಗಿಂತ ದೊಡ್ಡ ಕಾರ್ಯಗಳನ್ನು ಮಾಡುವಿರಿ. ಅದರರ್ಥ ಯೇಸು ಸ್ವಾಮಿಗಿಂತ ನಾವು ದೊಡ್ಡವರಾಗಬೇಕಂತಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇರೋದು, ನನ್ನ ಪವರ್ ನಿಮ್ಮಲ್ಲಿರುತ್ತದೆ. ನನ್ನ ಪವರ್ ನಿಮ್ಮಲ್ಲಿರುವುದರಿಂದ ನೀವು ದೊಡ್ಡ ಕಾರ್ಯಗಳನ್ನು ಮಾಡುತ್ತೀರಿ. ಇಲ್ಲಿ ವಾಕ್ಯ ಹೇಳ್ತಾ ಇರುವಂಥದ್ದು, ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವೇನು ಮಾಡ್ತೇವೆ? ಅಪ್ಪ, ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಹೌದು, ಯಾರು ಸಾಕ್ಷಿ ಹೇಳ್ತಾರೆ? ಪವಿತ್ರಾತ್ಮನೇ ನಮ್ಮ ಬಗ್ಗೆ ಸಾಕ್ಷಿ ಹೇಳ್ತಾನೆ. ಮುದ್ರೆ ಹಾಕಲ್ಪಡುತ್ತದೆ. ಪ್ರಕಟಣೆ ಗ್ರಂಥದಲ್ಲಿ ಹೇಳಿದ ಹಾಗೆ ನಮ್ಮ ಹಣೆಯ ಮೇಲೆ ಮುದ್ರಿಸಲ್ಪಡುತ್ತೇವೆ ನಾವು. ಈಕೆ ದೇವರ ಮಗಳು, ಈತನು ದೇವರ ಮಗನು ಎಂಬ ಮುದ್ರೆ ಬಿದ್ದಿರುತ್ತದೆ. ಆ ಮುದ್ರಿಸಲ್ಪಟ್ಟವರನ್ನು ಯಾವ ಶಕ್ತಿಗಳು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಶೋಧನೆಗಳು, ಪರೀಕ್ಷೆಗಳು ಬರ್ಬೋದಾದರೆ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ದೇವರಿಗಾಗಿ ಮುಡುಪಾಗಿಡಲ್ಪಟ್ಟವರು, ದೇವರಿಗಾಗಿ ಅಭಿಷೇಕಿಸಲ್ಪಟ್ಟವರು, ದೇವರಿಗಾಗಿ ಮುದ್ರಿಸಲ್ಪಟ್ಟವರು, ಆರಿಸಲ್ಪಟ್ಟವರು ಆಗಿರುವುದರಿಂದ ಯಾರು ಮುಟ್ಟಕ್ಕಾಗಲ್ಲ. ಪವಿತ್ರಾತ್ಮನಿಂದ ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಂದ ಮುದ್ರಿತರಾಗಿರುತ್ತೇವೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ದೇವರ ಮಕ್ಕಳ ಲಕ್ಷಣಗಳೇನಪ್ಪ? ದೇವರ ಮಕ್ಕಳು ನಾವಾಗಿದ್ದರೆ ಲಕ್ಷಣಗಳಿರಬೇಕಲ್ವಾ? ಮೊದಲನೇದಾಗಿ ದೇವರನ್ನು ಪ್ರೀತಿಸ್ತಾರೆ. ಯಾರನ್ನು ಪ್ರೀತಿಸ್ತಾರೆ? ದೇವರನ್ನು, ಲೋಕವನ್ನಲ್ಲ, ಲೋಕದಲ್ಲಿರುವಂಥವುಗಳನ್ನಲ್ಲ, ಶರೀರದ ಆಶೆಗಳನ್ನಲ್ಲ, ಕಣ್ಣಿನ ಆಶೆಗಳನ್ನಲ್ಲ, ಬದುಕು ಬಾಳಿನ ಡಂಬಗಳನ್ನಲ್ಲ ಅಲ್ವಾ? ಈ ಎಲ್ಲ ಏನು ನಮ್ಮಲ್ಲಿರುವಂಥ ಎಲ್ಲ ಲೌಕಿಕವಾದ ಮದ, ಮತ್ಸರ, ಕೋಪ, ದ್ವೇಷ, ಅಸೂಯೆ, ಖಿನ್ನತೆ, ಎಲ್ಲ ಹೊಟ್ಟೆ ಕಿಚ್ಚು, ಕೆಟ್ಟತನ, ದುಷ್ಟತನ, ಎಲ್ಲ ಸಕಲಾತಿ ಏನು ವಿಚಾರವಾದಂಥ ಕೃತ್ಯಗಳನ್ನು ದೇವರು ಏನು ಮಾಡ್ತಾನೆ? ಬಿಡುಗಡೆ ಮಾಡ್ತಾನೆ. ನಾವು ದೇವರನ್ನು ಪ್ರೀತಿಸ್ತೇವೆ. ಯೇಸು ಸ್ವಾಮಿ ಅದಕ್ಕೆ ಕೇಳಿದರು ಪೇತ್ರನ ಹತ್ರ, ನೀನು ನನ್ನನ್ನು ಪ್ರೀತಿಸ್ತೀಯಾ ಪೇತ್ರ? ಇವತ್ತು ದೇವರು ನಮಗೆ ಕೇಳ್ತಾ ಇರೋದು, ನಾವು ದೇವರನ್ನ ಪ್ರೀತಿಸಿದರೆ ಏನು ಮಾಡ್ತೀವಿ? ನೀವು ನನ್ನನ್ನು ಪ್ರೀತಿಸದೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆ, ನನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸು ಎಂದು ಹೇಳುತ್ತಾರೆ. ನೀವು ದೇವರನ್ನು ಪ್ರೀತಿ ಮಾಡ್ತೀರಾ? ಅದಕ್ಕೆ ನೀವು ಪ್ರತಿನಿತ್ಯ ವಾಕ್ಯವನ್ನು ಕೇಳುತ್ತಾ ಆತ್ಮೀಕವಾಗಿ ಬೆಳೆಯುತ್ತಾ ಇದ್ದೀರಾ?
ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಎರಡನೇದಾಗಿ ನೋಡುತ್ತದೆ, ದೇವರ ವಾಕ್ಯವನ್ನು ಪ್ರೀತಿಸ್ತೇವೆ. ಯಾವಾಗಲೂ ವಿ ಲವ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ನಾವು ಪ್ರೀತಿಸ್ತೇವೆ. ಯಾಕೆಂದರೆ ದೇವರ ವಾಕ್ಯವು ನಮಗೆ ಜೀವಾಧಾರವು, ಅದು ಜೀವ ಕೊಡುವಂಥದ್ದಾಗಿದೆ. ಅದಕ್ಕೆ ಯೋಹಾನ 15:7 ಹೇಳುತ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಅಪ್ಪ ಎಂದು ಕರೆಯುವಾಗ, ತಂದೆಯೇ ಎಂದು ಕರೆಯುವಾಗ ಆತನು ಒದಗಿಸುವ ದೇವರಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿನ ಒಂದು ಉದಾಹರಣೆ ಹೇಳುತ್ತಾರೆ. ಮಗುವು ತಂದೆಯ ಬಳಿಯಲ್ಲಿ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವನೇ? ಮೀನನ್ನು ಕೇಳಿದರೆ ಆತನು ಹಾವನ್ನು ಕೊಡುವನೇ? ಅಲ್ವಾ? ಏನು ಕೊಡ್ತಾನೆ? ಓ, ಇಹಲೋಕದ ತಂದೆಗಳೇ ಇಷ್ಟೊಂದು ನಿಮ್ಮನ್ನು ಪ್ರೀತಿಸುವಾಗ ಪರಲೋಕದ ಅರಸನು ತಂದೆಯು ನಿಮ್ಮನ್ನು ಎಷ್ಟು ಮಾತ್ರ ಪ್ರೀತಿಸ್ತಾನೆ ಅಂತ ಏಸಪ್ಪ ಹೇಳ್ತಾರೆ. ಇಹಲೋಕದ ಪ್ರೀತಿ ಹೇಗೆಂದರೆ, ಕೆಲವು ಸಾರಿ ಯೋಸೇಫನನ್ನು ಹಳೆಯ ಒಡಂಬಡಿಕೆಯಲ್ಲಿ ಅವರ ಅಪ್ಪ ಯಾಕೋಬನು ಪ್ರೀತಿಸಿದ. ಆದರೆ ಯಾವಾಗ ಮಕ್ಕಳೆಲ್ಲ ಹೇಳಿದರು ಅವನನ್ನು ಯಾವುದೋ ಕ್ರೂರ ಮುಗ ತಿಂದು ಹಾಕ್ತು ಅಂದಾಗ ದುಃಖಪಟ್ಟನು, ವ್ಯಥೆಪಟ್ಟನು. ಹೌದು, ವ್ಯಥೆಪಡುತ್ತಾರಷ್ಟೇ. ಆದರೆ ಪರಲೋಕದ ತಂದೆ ಯೋಸೇಫನನ್ನು ಮುಂದಕ್ಕೆ ನಡೆಸಿ ಅವನ ಜೊತೆಯಲ್ಲಿ ಇದ್ದನು. ಕೆಲವು ಸಾರಿ ತಂದೆಗಳು, ತಾಯಿಗಳು ನಮ್ಮನ್ನು ಇಹಲೋಕದ ಯಾವ ಆಸ್ತೈಶ್ವರ್ಯಗಳು ಕೈ ಹಿಡಿಯದೇ ಇರಬಹುದು, ಯಾವುದೇ ಇಹಲೋಕದ ಪಿತ್ರಾರ್ಜಿತ ಆಸ್ತಿಗಳು, ಪಿತ್ರಾರ್ಜಿತ ಸಂಬಂಧಗಳು ನಮ್ಮನ್ನು ಕೈ ಹಿಡಿಯದೇ ಇರಬಹುದು. ಯೇಸುವನ್ನು ನಂಬಿದ ನಿಮಿತ್ತವಾಗಿ ನಮ್ಮನ್ನು ನಮ್ಮ ಕುಟುಂಬದಿಂದ ಹೊರಗಾಕಬಹುದು, ನಮ್ಮನ್ನು ನಮ್ಮ ಸಂಬಂಧಗಳಿಂದ ದೂರ ಮಾಡಬಹುದು. ಆದರೆ ಇಲ್ಲಿ ಕಳ್ಕೊಳ್ಳುವ ಈ ಸಂಬಂಧಕ್ಕಿಂತ ದೇವರ ಕುಟುಂಬದ ಸಂಬಂಧ ಒಳ್ಳೆಯದು. ನಿಮಗೆ ಅದಿದೆಯಾ? ಅದಿದ್ದರೆ ಈ ಒಂದು ಸಿಟಿಜನ್ಶಿಪ್ ನೋಡಿ, ಕೆಲವು ದೇಶಗಳವರು ಕೆಲವು ದೇಶಗಳೊಳಗೆ ಹೋಗೋಕ್ಕಾಗಲ್ಲ. ಸಿಂಗಪೂರಲ್ಲಿ ಇರುವಂಥವರು 192 ದೇಶಗಳಿಗೆ ಹೋಗ್ಬೋದಂತೆ. ಆದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗೋಕ್ಕೆ ಅಷ್ಟು ದೇಶಗಳಾಗಲ್ಲ. ಹಾಗಾದರೆ ಯಾಕೆ? ಕೆಲವರಿಗೆ ಅಧಿಕಾರ ಇದೆ, ಅಷ್ಟೊಂದು ಆ ದೇಶಕ್ಕೆ ಪ್ರಾಮುಖ್ಯತೆ ಇದೆ. ಆದರೆ ಕೆಲವು ಸಾರಿ ನಮಗೆ ಆ ಪ್ರಾಮುಖ್ಯತೆ ಗೊತ್ತಾಗಲ್ಲ. ಮನುಷ್ಯರಿಗೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಆದರೆ ದೇವರು ಹೇಳ್ತಾನೆ, ಸರ್ವಲೋಕಗಳಲ್ಲಿಯೂ ನನಗೆ ಅಧಿಕಾರ ಉಂಟು. ಯೇಸು ಸ್ವಾಮಿ ಹೇಳಿದರು, ಹೊರಟು ಹೋಗಿರಿ, ನೋಡ್ರಿ ಸರ್ವ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅಧಿಕಾರವನ್ನು ನಿಮಗೆ ಕೊಡ್ತಾ ಇದ್ದೇನೆ, ಅಧಿಕಾರದಿಂದ ಹೋಗಿರಿ. ಇವತ್ತು ದೇವಜನವೇ, ನಾವು ಭಯದಿಂದಲ್ಲ, ಅಧಿಕಾರದಿಂದ ಹೋಗಬೇಕು. ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು. ಆಮೇಲೆ ಪಾಪವನ್ನು ದ್ವೇಷಿಸ್ತಾರೆ. ದೇವರ ಮಕ್ಕಳಲ್ಲಿರುವಂಥ ಲಕ್ಷಣಗಳೇನೆಂದರೆ ಪಾಪವನ್ನು ದ್ವೇಷಿಸ್ತಾರೆ. ಪಾಪಕ್ಕೆ ಏನು ಮಾಡಲ್ಲ, ಅಡ್ಜಸ್ಟ್ ಮಾಡಿಕೊಳ್ಳಲ್ಲ, ಒಡಂಬಡಿಕೆ ಮಾಡಿಕೊಳ್ಳೋದಿಲ್ಲ, ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ಎಂತಹ ನಷ್ಟವಾಗಲಿ, ಎಂಥ ನೋವಾಗಲಿ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ. ಇಲ್ಲ, ನಾವು ಊಟ ತಿನ್ನಲ್ಲ ತಿನ್ನಲ್ಲ, ಆ ವಿಗ್ರಹಗಳಿಗೆ ಅಡ್ಡ ಬೀಳಲ್ಲ ಬೀಳಲ್ಲ, ಆರಾಧನೆ ಮಾಡುವುದನ್ನು ಪ್ರಾರ್ಥಿಸುವುದನ್ನು ನಿಲ್ಲಿಸಲ್ಲ ನಿಲ್ಲಿಸಲ್ಲ. ನೀವೇನು ಶಿಕ್ಷೆ ಕೊಡ್ತೀರೋ ಕೊಟ್ಕೊಡಿ, ಆದರೆ ವಿ ವಿಲ್ ನೆವರ್ ಕಾಂಪ್ರಮೈಸ್. ಅದೇ ದೇವರ ಮಕ್ಕಳಿಗಿರುವಂಥ ಒಂದು ಅಧಿಕಾರ. ಮತ್ತು ಸಹೋದರ ಸಹೋದರರನ್ನು ಪ್ರೀತಿಸ್ತಾರೆ ಮತ್ತು ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಇವತ್ತು ಹಾಗಾದರೆ ಈ ಗುಣಗಳುಳ್ಳ ನಾವು ದೇವರ ಮಕ್ಕಳು. ಮೊದಲ ಯೋಹಾನನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಕೆಲವು ಸಾರಿ ಏನಂತಾರೆ, ಇಷ್ಟು ಅಧಿಕಾರ ಇದೆ ಅಂತ ಹೇಳ್ತೀರಾ, ಲೋಕದಲ್ಲಿ ನಮ್ಮನ್ನು ಯಾರು ರೆಸ್ಪೆಕ್ಟ್ ಮಾಡಲ್ಲ, ನಮ್ಮನ್ನು ಯಾರು ಪ್ರೀತಿಸೋದಿಲ್ಲ, ನಮಗೆ ಯಾರು ಏನು ಕೊಡೋದಿಲ್ಲ, ಅಡ್ಡಿ ಮಾಡ್ತಾರೆ, ಆತಂಕ ಮಾಡ್ತಾರೆ. ಯಾಕೆಂದರೆ ಹೇಳ್ತದೆ, ಲೋಕವು ಆತನನ್ನು ತಿಳಿಯಲಿಲ್ಲ, ಲೋಕಕ್ಕೆ ಆತನ ಯಾರು ಗೊತ್ತಾಗಲಿಲ್ಲ. ಇವತ್ತು ಅನೇಕ ಜನರಿಗೆ ಯೇಸು ಯಾರು ಅಂತ ಗೊತ್ತಿಲ್ಲ. ಅನೇಕರು ಬೋಧಕರು ಎನ್ನುತ್ತಾರೆ, ಪ್ರವಾದಿ ಎನ್ನುತ್ತಾರೆ, ಆತನೊಬ್ಬ ಸಾಧಾರಣ ಮನುಷ್ಯರನ್ನುತ್ತಾರೆ, ಆತನು ದೆವ್ವ ಹಿಡಿದವನು ಅನ್ನುತ್ತಾರೆ. ಆದರೆ ದೇವಜನವೇ, ಯೇಸು ಎಂದರೆ ಯಾರು? ಆತನೇ ನಮಗಾಗಿ ತನ್ನ ಮಹಿಮೆಯ ಸ್ಥಳವನ್ನು ಬಿಟ್ಟು ಬಂದ ನಮ್ಮ ತಂದೆ ದೇವರು.
ನಮಗೆ ಅಧಿಕಾರ ಕೊಟ್ಟವನು ಹೇಳುತ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಇವತ್ತು ನಿಮ್ಮ ಮೇಲೆ, ನನ್ನ ಮೇಲೆ ದೇವರಿಟ್ಟ ಪ್ರೀತಿ ಎಂಥದ್ದಾಗಿದೆ. ಆಮೆನ್, ಹಾಲೆಲೂಯ. ಎಂಥ ಒಂದು ವಾಕ್ಯ ಗೊತ್ತಾ ಇದು ನನ್ನ ಪ್ರಿಯ ದೇವಜನವೇ. ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ರೈಟ್ ಟು ಬಿಕಮ್ ದ ಚೈಲ್ಡ್ ಆಫ್ ಗಾಡ್, ಚಿಲ್ಡ್ರನ್ ಆಫ್ ಗಾಡ್. ಒಂದು ಸಿಟಿಸನ್, ಒಂದು ದೇಶಕ್ಕೆ ಸಿಟಿಸನ್ ಆಗೋಕ್ಕೆ ತಾಪತ್ರಯ ಪಡ್ತಾರೆ. ಹೇಗಾದರೂ ಆ ಕಂಪನಿಯಲ್ಲಿ, ಹೇಗಾದರೂ ಆ ದೇಶದಲ್ಲಿ, ಹೇಗಾದರೂ ಆ ಸ್ಥಳದಲ್ಲಿ ನಾನೊಂದು ಪ್ರಜೆಯಾಗಿ, ನಾಗರಿಕನಾಗಿ, ಒಂದು ಮೆಂಬರ್ ಆಗಿ ಇರಬೇಕು ಅಂತ ಕುತೂಹಲದಿಂದಿರುತ್ತಾರೆ. ನೀವು ನಾನಾದರೂ ಇಲ್ಲಿ ಸ್ವಲ್ಪ ಅಲ್ಪ ಅಲ್ಲ. ಯೇಸು ಸ್ವಾಮಿ ಹೇಳಿದರು, ನನ್ನ ರಾಜ್ಯ ಇಲ್ಲಿದಲ್ಲ. ನನ್ನ ರಾಜ್ಯ ನಿಮಗೆ ಗೊತ್ತಿಲ್ಲ, ಸರ್ವಲೋಕಗಳು. ಹಾಲೆಲೂಯ. ಆತನು ನಮ್ಮ ತಂದೆ, ನಾವು ಆತನ ಮಕ್ಕಳು. ನಾವು ಆಳ್ವಿಕೆ ಮಾಡುವಾಗ ಮಹಿಮೆಯಿಂದ ಕೂಡಿರುತ್ತದೆ. ದೇವರು ತಾನೇ ಅಧಿಕಾರದಿಂದ ನಿಮ್ಮನ್ನು ತುಂಬಿಸಲಿ, ಬಲಪಡಿಸಲಿ, ಆಶೀರ್ವದಿಸಲಿ ಎಂದು ನಾನು ಬೇಡುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರೆಲ್ಲ ನಂಬುತ್ತೀರೋ ದೇವರಿಗೆ ಹೇಳ್ರಿ, ಅಪ್ಪ, ನಾನು ಯಾವ ಅಧಿಕಾರ ಭುವಿಯಲ್ಲಿ, ಮನೆಯಲ್ಲಿ, ನಾನು ಕೆಲಸ ಮಾಡುವಲ್ಲಿ ಇಲ್ಲದೆ ಹೋದರೂ ನನಗಂತ ನಿಮ್ಮ ಸಮ್ಮುಖದಲ್ಲಿ ನನಗೆ ಅಧಿಕಾರ ಉಂಟು. ನಮ್ಮನ್ನು ನೀವು ಯಾಜಕರನ್ನಾಗಿಯೂ, ಅಧಿಕಾರಿಗಳನ್ನಾಗಿಯೂ, ಆಳ್ವಿಕೆ ಮಾಡುವವರನ್ನಾಗಿಯೂ ಅಭಿಷೇಕಿಸಿದವರು. ಸರ್ವಲೋಕಾಧಿಪತಿಯಾಗಿರುವ ದೇವರೇ, ನಾವು ಕೂಡ ಅನೇಕ ಜನಾಂಗಗಳಿಗೆ ದೇವರೇ ಕರ್ತನೆ ತೀರ್ಪು ಮಾಡುವುದಕ್ಕೆ ಆರಿಸಲ್ಪಟ್ಟವರು. ದೇವರೇ, ನೀವು ನಮಗೆ ಕೊಟ್ಟಿರುವ ಅಧಿಕಾರ ಅದು ಊಹಿಸಲಿಕ್ಕೆ ಸಾಧ್ಯವಾದದ್ದು. ಅದಕ್ಕೆ ಇಹಪರಲೋಕಗಳಲ್ಲಿಯೂ ಕೂಡ ಬಹಳ ಘನತೆ ಉಂಟು, ಮರ್ಯಾದೆ ಉಂಟು. ಯೇಸುವಿನ ನಾಮದಲ್ಲಿ ಈ ಮೊರೆಯನ್ನು ಆಲಿಸಿ ಅಪ್ಪ, ಯಾರೆಲ್ಲ ಇವತ್ತು ಬಂದು ದೇವರೇ ನನ್ನನ್ನು ನಿನ್ನ ಮಗುವಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅರ್ಹತೆ ಇಲ್ಲದ ನನಗೆ ಅರ್ಹಳಾಗಲು ಮಾಡಿದ ನಿನ್ನ ತ್ಯಾಗಕ್ಕಾಗಿ ಸ್ತೋತ್ರ. ನಮ್ಮನ್ನು ಕೆಟ್ಟು ಹೋದ ಆ ಪರಲೋಕದ ತಂದೆಯ ಸಂಬಂಧವನ್ನು ಮತ್ತೆ ಸರಿಪಡಿಸಿದ ಯೇಸುವೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿದ್ದೇವೋ ನಾವೆಲ್ಲರೂ ನಿನ್ನ ಮಕ್ಕಳಪ್ಪ, ನಾವೆಲ್ಲರೂ ನಿನ್ನ ಮಕ್ಕಳು, ಆರಿಸಲ್ಪಟ್ಟವರು. ನಮ್ಮ ಅಗತ್ಯತೆ ಗೊತ್ತು, ನಮ್ಮ ಕೊರತೆ ಗೊತ್ತು, ನಮ್ಮ ಕಣ್ಣೀರು ಗೊತ್ತು, ನಮ್ಮ ಕಷ್ಟ ಗೊತ್ತು, ನಮ್ಮ ಏನೆಲ್ಲ ಕಾರ್ಯಗಳು ನಡೆಯುತ್ತಾ ಇದ್ದಾವೆ ನಿನಗೆ ಗೊತ್ತುಂಟು. ನಮ್ಮನ್ನು ಕೈ ಬಿಡುವ ದೇವರಲ್ಲ, ಪರಾಮರ್ಶಿಸುವವನು, ಕರುಣಿಸುವವನು, ದಯ ತೋರಿಸುವವನು, ಉಪಕಾರ ಮಾಡುವವನು. ನಿನಗೆ ಸ್ತೋತ್ರಪ್ಪ. ಎಲ್ಲರನ್ನ ಆಶೀರ್ವದಿಸು, ನಿನ್ನ ಕೃಪೆಗಳಿಂದ ತುಂಬಿಸುತ್ತೀರೆಂದು ನಂಬುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ಪ್ರೀತಿಸಿ ಸರ್ವಲೋಕಗಳ ಅಧಿಕಾರವನ್ನು ಕೊಟ್ಟಾತನು, ಸರ್ವಲೋಕಾಧಿಪತಿಯಾಗಿರುವನು, 10,000ಗಳಲ್ಲಿ ಅತಿ ಶ್ರೇಷ್ಠನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಆ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ತಾನೇ ಕೊಟ್ಟ ಅಧಿಕಾರದಲ್ಲಿ ಬಲವಾಗಿ ದೃಢವಾಗಿರಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.